ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ರಾಜ್ಮಾ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳ್ಬಿಡ್ತೀನಿ. ಇದಕ್ಕೆ ರುಬ್ಬೋದಕ್ಕೀಗ ರಾಜ್ಮಾ ನೆನೆಸಿ ಬೇಯಿಸಿರೋ ರಾಜ್ಮಾ ಇದು. ರುಬ್ಬೋದಕ್ಕೆ ರಾಜ್ಮಾ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ರುಬ್ಕೊಳ್ಬೇಕು. ರಾಜ್ಮಾ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿಗಿಂತ ಕಡಿಮೆ ಇರಬೇಕು. ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಫುಲ್ ಪೇಸ್ಟ್ ಆಗಬೇಕು, ಫೈನ್ ಪೇಸ್ಟ್ ಆಗಬೇಕು. ಸ್ವಲ್ಪ ಹಾಕೊಬೇಕು, ನೀರು ಜಾಸ್ತಿ ಹಾಕೋಬಾರ್ದು. ಇಷ್ಟಾದರೆ ಸಾಕು. ತಗೊಂಡು ಹಾಕೊಬೇಕು ಇದನ್ನು ರುಬ್ಕೊಂಡಿರೋದು. ಇವಾಗ ಇದಕ್ಕೆ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಕ್ಯಾರೆಟ್ಟು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಪನ್ನೀರು ಆ ಥರ ಏನಾದ್ರು ಮಿಕ್ಸ್ ಮಾಡ್ಕೊಬೋದು. ನನ್ನ ಹತ್ರ ಪನ್ನೀರ್ ಇರಲಿಲ್ಲ, ಸೊ ನಾನು ಪನ್ನೀರ್ ಹಾಕ್ಕೊಂಡಿಲ್ಲ. ಸ್ವಲ್ಪ ಕಡಲೆ ಹಿಟ್ಟು ಬೈಂಡಿಂಗಿಗೋಸ್ಕರ. ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಬೇಕು, ಯಾಕಂದರೆ ಕಾಳಿಗೂ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ನಾವು, ನೋಡ್ಕೊಂಡು ಹಾಕೊಬೇಕು ಉಪ್ಪನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ಪ್ರೋಟೀನ್ಸ್ ಇರುತ್ತಲ್ವ ರಾಜ್ಮಾದಲ್ಲಿ, ಹೆಲ್ದಿ ಕಟ್ಲೆಟು. ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಬೋದು, ಟೀ ಟೈಮ್ಗೆ ಎಲ್ಲ. ಇದನ್ನು ಬ್ರೇಕ್ಫಾಸ್ಟ್ ಆಗೂ ತೊಗೊಬೋದು. ಈಗ ಇದು ಕಲಸಿದಾಗಿದೆ. ಒಂದು 5 ಮಿನಿಟ್ಸ್ ಸ್ವಲ್ಪ ರೆಸ್ಟಿಗೆ ಬಿಡೋಣ, ಅದೆಲ್ಲ ಇದಾಗಲಿ. ಆಮೇಲೆ ಕಟ್ಲೆಟ್ ತವದ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ನೆಂದಿದೆ ಇದು. ಇವಾಗ ಕಟ್ಲೆಟ್ ಹಾಕ್ಕೊಳ್ಳೋಣ. ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದು ಬೇಕಿದ್ರೆ ನೀವು ಇದು ಕಟ್ಲೆಟ್ನ ಫ್ರೈ ಮಾಡಿಕೊಂಡು ಬರ್ಗರ್ ಬನ್ ಮಧ್ಯೆನೂ ಇಟ್ಕೊಂಡು ತಿನ್ಬೋದು. ಬರ್ಗರ್ ಥರ ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ಕೊಂಡು ಪ್ಯಾಟೀಸ್ ಥರ ತಡ್ಕೋಬೇಕು. ವಡೆ ಥರನೇ ಟೇಸ್ಟ್ ಕೊಡುತ್ತೆ, ಏನು ಅಷ್ಟೊಂದು ಡಿಫ್ರೆಂಟ್ ಅನಿಸಲ್ಲ. ಬಟ್ ಹೆಲ್ತಿಗೆ ಒಳ್ಳೆಯದು, ಡೀಪ್ ಫ್ರೈ ಮಾಡಲ್ಲ ಅಂತ ಹೆಲ್ತಿಗೆ ಒಳ್ಳೆಯದು. ಈಗ ಕಾದಿದೆ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ಇದರ ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಯೋದಿಲ್ಲ ಬೇಗ. ಮೇಲ್ ಮಾತ್ರ ಬ್ರೌನ್ ಆಗಿರುತ್ತೆ, ಒಳಗೆಲ್ಲ ಹಸಿನೇ ಇರುತ್ತೆ. ಕಮೆಂಟ್ ಮಾಡಿ. ಕಮೆಂಟ್ಸ್ ಯಾವುದೂ ಬರ್ತಿಲ್ಲ, ವ್ಯೂಸು ಬರ್ತಾ ಇಲ್ಲ. ನೀವು
ನೀವು ಕೊಟ್ಟಷ್ಟು ಕಮೆಂಟ್ ಹಾಕಿದಷ್ಟು ನನಗೂ ಖುಷಿ ಆಗುತ್ತೆ. ಓ ನೋಡ್ತಾ ಇದ್ದಾರೆ, ಇನ್ನೂ ನಾನು ಡಿಫ್ರೆಂಟಾಗಿ ವಿಡಿಯೋ ಮಾಡ್ಬೋದು ಅಂತ ಅನಿಸುತ್ತೆ. ಈ ಥರ ಒಂದೊಂದಾಗೆ ಕಟ್ಕೊಂಡು ಹಾಕೊಬೇಕು. ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ವಿಡಿಯೋಸ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದ್ರು ತಪ್ಪಾಗಿದೆ ಕಮೆಂಟಲ್ಲಿ ತಿಳಿಸಿ, ಸರಿ ಮಾಡ್ಕೊಳ್ತೀನಿ. ಇನ್ನು 5 ಮಿನಿಟ್ಸ್ ಒಂದು ಸೈಡ್ 5 ಮಿನಿಟ್ಸ್, ಇನ್ನೊಂದು ಸೈಡ್ 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ಕಾಳನ್ನ ಓವರ್ನೈಟ್ ನೆನೆಸಿಟ್ಟಿರಬೇಕು. ಆವಾಗಲೇ ರಾಜ್ಮಾ ಚೆನ್ನಾಗಿ ಬೇಯೋದಿಲ್ಲದ್ರೆ ಬೇಗ ಬೇಯೋದಿಲ್ಲ. ಓವರ್ನೈಟ್ ನೆನೆಸಿ ಒಂದು 4 to 5 ವಿಸಿಲ್ಸ್ ಹಾಕ್ತಿದ್ರೆ ಬೇಯಿಸ್ಕೊಳುತ್ತೆ. ಈ ಥರ ಹಾಕಬೇಕು. ನೋಡಿ ರೆಡಿ ಆಗಿದೆ. ಈ ಥರ ಆಗಿರಬೇಕು. ಒಂಥರ ಬ್ರೌನಿಷ್ ಕಲರ್ ಆಗಿರಬೇಕು. ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಡಯಟ್ ಮಾಡೋರ್ಗೂ ಇದು ಒಳ್ಳೆಯದೇ. ನೀವು ಎಣ್ಣೆ ಬದಲು ಬಟರ್ ಹಾಕಿ ಬೇಯಿಸ್ಕೊಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ ಇದು, ಸೂಪರಾಗಿರುತ್ತೆ. ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡಿ. ಹೇಗೆ ಬಂತು ಅಂತ ತಿಳಿಸಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ಬೆಂದಿರಬೇಕು. ಇನ್ನೂ ಕ್ರಿಸ್ಪಿ ಬೇಕಿದ್ರೆ ಮಾಡ್ಕೊಬೋದು. ಅದೇ ಟ್ರೈ ಮಾಡಿ, ಹೇಗಿದೆ ಅಂತ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೊಸ್ದಾಗಿ ಬರೋರ್ಗೂ ಹೆಲ್ಪ್ ಮಾಡಿ. ಸೊ ಲೈಕ್ ಎಂಕರೇಜ್ ಮಾಡಿ. ಸೊ ಅವರು ಹೊಸ ಥರ ವೀಡಿಯೋಸ್ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬಾಯ್. ರಾಜ್ಮಾ ಕಟ್ಲೆಟ್ ರೆಡಿ ಆಗಿದೆ. ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ.